ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಏನನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹೊಸ ಇಯರಿಂಗ್ನ, ಚಾನ್ಬಲ್ ಇಯರಿಂಗ್ನ ತೊಗೊಂಡಿದ್ದೀನಿ. ಅದನ್ನು ಮತ್ತೆ ಲಾಸ್ಟ್ ನಾನು ಮಾಟಿ ಹಾಕ್ಕೊಂಡಿದ್ನಲ್ಲ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರಿ. ಸೊ ಈ ಒಂದು ಬ್ಲಾಗಲ್ಲಿ ನಾನು ಅದೆರಡರ ಬಗ್ಗೆನೂ ಕೂಡ ತಿಳಿಸ್ಕೊಳ್ಳೋಣ ಅಂತ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂತ ಅಂದರೆ, ಸೊ ಇನ್ಮೇಲೆ ನನ್ನ ವ್ಲಾಗ್ ನಿಮಗೆ ಡೈಲಿ 10 o'clockಗೆ ಬರುತ್ತೆ. ಸೊ 9 ಗಂಟೆಗೆ ವ್ಲಾಗ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇನ್ಮೇಲೆ 10 ಗಂಟೆ ಕರೆಕ್ಟಾಗಿ ಬೆಳಗ್ಗೆ 10 ಗಂಟೆಗೆ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಗೋಲ್ಡ್ ಅಂತ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ? ಇವಾಗಂತೂ ಗಂಡು ಮಕ್ಳಿಗೂ ಇಷ್ಟ. ನನಗೆ ಗಂಡು ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತಾಗಿದ್ದೆ. ನನ್ನ ಗಂಡಂಗೆ ಅವ್ರಿಗೆ ಗೋಲ್ಡ್ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತಾದ್ಮೇಲೆ ಮೇ ಬಿ ನನಗೆ ಗೋಲ್ಡ್ ಕಲೆಕ್ಷನ್ ಆಗೋದಕ್ಕೆ ಅದು ಒಂದು ರೀಸನ್, ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಸೊ ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ಮಾತ್ರ ಆಭರಣ ಪ್ರಿಯ ಆಗಿರ್ತಾರೆ. ಆದರೆ ನಮ್ಮ ಮನೇಲಿ ಹಂಗಲ್ಲ. ನಾವಿನ್ಗೂ ಕೂಡ ಗೋಲ್ಡ್ ಮೇಲೆ, ಜುವೆಲ್ರಿ ಮೇಲೆ ಲೈಕ್ ಒಂದು ಇನ್ವೆಸ್ಟ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಆದರೆ, ಇನ್ನೊಂದು ಕಡೆ ಜುವೆಲ್ರಿನ ಹಾಕೊಳ್ಳೋಕ್ಕೂ ಕೂಡ ಕೆಲವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಅದ್ರಲ್ಲಿ ನವೀನ್ ಇದೆ, ಅವ್ರಿಗೆ ಸ್ವಲ್ಪ ದಪ್ಪದು ಹಾಕೊಬೇಕು. ಸೊ ಈ ಥರ ಎಲ್ಲ ಇರೋದ್ರಿಂದ ಫಸ್ಟು ಆಸೆಗಳಿರಬೇಕು. ಅದು ಯಾವುದೇ ಆಗಿರ್ಬೋದು, ಗೋಲ್ಡ್ ವಿಷಯ ಅಂತ ಮಾತ್ರ ಅಲ್ಲ. ಅದು ಮನೆ ಕಟ್ಟಬೇಕು ಅನ್ನೋದು, ಸೈಟ್ ತೊಗೋಬೇಕು ಅನ್ನೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು, ಆ ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ಇರ್ಬೋದು. ಸೊ ನಿಮಗೆ ನನ್ನ ಫೇಸ್ ನೋಡಿ ಸ್ವಲ್ಪ ಗೊತ್ತಾಗ್ತಿರ್ಬೋದು, ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇದೆ. ಆ್ಯಂಡ್ ಅದ್ರ ಬಗ್ಗೆನೂ ನಾನು ನೆಕ್ಸ್ಟು ಅಪ್ಡೇಟ್ಸ್ನ ಕೊಡ್ತೀನಿ. ನಾನು ಕಂಪ್ಲೀಟಾಗಿ ಆರಾಮಾಗಿಲ್ಲ. ಸೊ ಯಾವುದೇ ವಿಷಯ ಆದರೂ ಕೂಡ ನಮಗೆ ಅದ್ರ ವಿಚಾರದಲ್ಲಿ ಪ್ಯಾಷನ್ ಇರಬೇಕು, ಆಸಕ್ತಿ ಇರಬೇಕು. ಆವಾಗಷ್ಟೇ ನಾವು ಅದರಲ್ಲಿ ನಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಎಲ್ಲರೂ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡೋದಕ್ಕೆ ಹೋದಾಗ ನಮಗಲ್ಲಿ ಏನೂ ಇದಾಗಲ್ಲ. ಅಂದರೆ ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ, ನೀವೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಫಸ್ಟ್ ಆಫ್ ಆಲ್ ನಿಮಗೆ ಏನೋ ಆಸಕ್ತಿ ಇದೆಯಾ, ಅದರಲ್ಲಿ ನೀವು ಪ್ಯಾಷನೇಟ್ ಆಗಿದ್ದೀರಾ, ನಿಮಗೆ ಅದೊಂದು ಆ ಒಂದು ವ್ಲಾಗ್ಸ್ ಮಾಡೋದಕ್ಕೆ ನಿಮಗೆ ಏನು ಟ್ಯಾಲೆಂಟ್ ಅನ್ನೋದು ಎಲ್ರಿಗೂ ಏನು ಒಂದೇ ಸಲ ಬಂದಿರಲ್ಲ. ನನಗೆ ನನ್ನ ಒಂದು 4-5 ವರ್ಷದ ಹಿಂದಿನ ವ್ಲಾಗ್ಗಳನ್ನ ತೆಗೆದು ನೋಡಿದ್ರೆ ನಾನು ಮಾತಾಡೋ ವೇ ಆಫ್ ಟಾಕಿಂಗ್ ಏನಿದೆ ಅದು ತುಂಬ ಸ್ಲೋ ಆಗಿ ಮತ್ತು ಬೇರೆ ಥರನೇ ಇತ್ತು. ಬಟ್ ಈಗ ಮಾಡ್ತಾ ಮಾಡ್ತಾ ಒಂದು ಗಾದೆನೇ ಇದೆ ಅಲ್ವಾ, ಹಾಡ್ತಾ ಹಾಡ್ತಾ ರಾಗ, ನಳ್ತಾ ನಳ್ತಾ ರೋಗ ಅಂತ. ಹಾಗೆ ಪ್ರತಿಯೊಂದನ್ನು ಅಷ್ಟೇ ಅದರಲ್ಲಿ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಕನ್ಸಿಸ್ಟೆನ್ಸಿ ಅಂತ ಇದೆಯಲ್ಲ, ಕನ್ಸಿಸ್ಟೆನ್ಸಿ ಅನ್ನೋ ವರ್ಡ್ ಇದೆ ನೋಡಿ. ಅದು ಅಂದರೆ ಎವ್ರಿ ಡೇ ನಾವು ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ವರ್ಕ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಮೊದಲು ಏನು ಬೇಕು, ನಮಗೆ ಆ ಕೆಲಸದ ಮೇಲೆ ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು. ಅದು ಯಾವುದೇ ಕೆಲಸ ಆಗಿರಲಿ, ನಮ್ಗೆ ಆ ಕೆಲಸ ಇಷ್ಟನೇ ಇಲ್ಲ ಅಂತ ಅಂದಾಗ ಅಲ್ಲಿ ನಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತುಂಬಾ ಎಫರ್ಟ್ ಹಾಕಬೇಕಾಗಿರುತ್ತೆ ಅದನ್ನು ಸಕ್ಸಸ್ ಮಾಡೋದಕ್ಕೆ. ಕೆಲಸ ನಮ್ಗೆ ಇಷ್ಟ ಇಲ್ಲ ಅಂತಂದಾಗ ಅದ್ರ ಮೇಲೆ ಜಾಸ್ತಿ ನಾವು ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ. ಅದೇ ಆ ಕೆಲಸ ನಮಗೆ ಇಷ್ಟ ಆಗಿರೋವಂಥ ಕೆಲಸ ಆಗಿದ್ದರೆ ನಾವು ಇಲ್ಲೇನು 100% ಎಫರ್ಟ್ ಹಾಕಬೇಕಾಗಿರುತ್ತಲ್ಲ, ಅಷ್ಟು ಹಾಕಿ ಜಸ್ಟ್ ಒಂದು 50% ಎಫರ್ಟ್ ಹಾಕಿದ್ರೆ ಸಾಕು, ನಮಗಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಯಾವುದೇ ವಿಚಾರ ಆದ್ರೂ ಅಷ್ಟೇ ನಮಗೆ ಫಸ್ಟ್ ಅದರಲ್ಲಿ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಮತ್ತು ಅದ್ರ ಮೇಲೆ ನಮಗೆ ಒಂದು ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋದು ಇರಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ನಾವು ಮಾಡೋ ಕೆಲಸದಲ್ಲಿ ಆ ಕನ್ಸಿಸ್ಟೆನ್ಸಿ, ರೆಗ್ಯುಲರ್ ಆಗಿ ನಾವು ವ್ಲಾಗ್ಸ್ನ ಮಾಡೋದ್ರಿಂದ ಅಥವಾ ರೆಗ್ಯುಲರ್ ಆಗಿ ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತೀರ ಅದ್ರ ಮೇಲೆ ವರ್ಕ್ ಮಾಡೋದ್ರಿಂದ ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ಇವತ್ತು ನಾನು ಇಯರಿಂಗ್ನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನೀವು ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ. ಚಾನ್ಬಲ್ ಇಯರಿಂಗ್, ಈ ಇಯರಿಂಗ್ದು ಒಂದು ಕಥೆನೇ ಇದೆ. ನಮ್ಮ ಅಮ್ಮಂಗೆ ಏನೋ ಗೊತ್ತಿಲ್ಲ, ಮದುವೆ ಟೈಮಲ್ಲಿ, ಶಿವು ಮದುವೆ ಟೈಮಲ್ಲಿ ಇಯರಿಂಗ್ ತೊಗೊಬೇಕು, ಅದರಲ್ಲೂ ಚಾನ್ಬಲ್ ಇಯರಿಂಗ್ ತೊಗೋಬೇಕು ಅಂತ ಅನಿಸ್ಬಿಡ್ತು. ನಮ್ಮ ಅಮ್ಮಂಗೆ ಸೂಟ್ ಆಗುತ್ತಾ ಚಾನ್ಬಲ್ ಇಯರಿಂಗು? ಬಟ್ ಅವ್ರಿಗೇನೋ ಇಲ್ಲ, ನಂಗೆ ಯಾಕೋ ಇಷ್ಟ ಆಗ್ತಾ ಇದೆ, ಮಾಡೋಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹಾಕಿದ್ರು. ಮಾಡೋಕ್ಕೆ ಹಾಕಾದ್ಮೇಲೆ ಏನಾಯಿತು, ಅದು ರೆಡಿ ಆಯಿತು. ಮಾಡೋಕ್ಕೆ ಹಾಕಿದ್ದು 10 ಗ್ರಾಮ್ಗೆ. ಸೊ ನಿಮಗೆ ಗೊತ್ತಿರುತ್ತೆ, ಚಾನ್ಬಲ್ ಇಯರಿಂಗು 5 to 6 ಗ್ರಾಮ್ಸ್ಗೆ ಒಂದು ರೇಂಜ್ಗೆ ಚೆನ್ನಾಗಿ ಇರುತ್ತೆ. 10 ಗ್ರಾಮ್ಸ್ಗೆ ನಾನೇ ಸೆಲೆಕ್ಟ್ ಮಾಡಿದ್ದು ಆಯಿತಾ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಡಿಸೈನ್ನ ನಾನೇ ಸೆಲೆಕ್ಟ್ ಮಾಡಿದೆ. ಆ ಸೆಲೆಕ್ಟ್ ಮಾಡಾದ್ಮೇಲೆ ಏನಾಯಿತು, ರೆಡಿನೂ ಆಯಿತು. ರೆಡಿ ಆದಮೇಲೆ ಬಂತು, ಅಮ್ಮ ವೇರ್ ಮಾಡಿದ್ರು. ನಾವೆಲ್ಲ ಅಂದ್ಕೊಂಡ್ವಿ, ಬಟ್ ಅಮ್ಮಂಗೆ ಚೆನ್ನಾಗಿ ಕಾಣುತ್ತಾ, ಸೂಟ್ ಆಗುತ್ತಾ ಚಾನ್ಬಲ್ ಇಯರಿಂಗು ಅಂತ ಅಂದ್ಕೊಂಡ್ವಿ. ಆಮೇಲೆ ಅದು ರೆಡಿ ಆದಮೇಲೆ ಅದು ಫುಲ್ಲು ಅಗ್ಲ ದೊಡ್ಡದಾಗಿ ಬಂದಿತ್ತು. ಸೊ ಅಮ್ಮಂಗೆ ಅದು ಸೂಟ್ ಆಗಲಿಲ್ಲ. ಅವ್ರು ಹಾಕ್ಕೊಂಡು ವೇರ್ ಮಾಡಿದ್ರು. ಅಯ್ಯೋ ಇಲ್ಲ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅಮ್ಮನೇ ಅಂದರೆ ಅವ್ರಿಗೊಂದು ಆಸೆ ಇರುತ್ತೆ ಅಲ್ವ. ನಾವು ಆಲ್ ಆಫ್ ಅ ಸಡನ್ ಅಮ್ಮ ನಿಂಗೆ ಸೂಟ್ ಆಗುತ್ತಾ ಅಂತ ಹೇಳಿದ್ರು, ಅವ್ರು ಇಲ್ಲ ನಂಗೆ ಇಷ್ಟ ಆಯಿತು, ಈ ಥರ ಬೇಕು ಅಂತಂದ್ರಲ್ಲ ಅಂದ್ಬಿಟ್ಟು ಮಾಡಿಸಿದ್ವಿ. ಅದಾದಮೇಲೆ ಅವ್ರಿಗೆ ನೋಡಿ ಹಾಕ್ಕೊಂಡೆಲ್ಲ ಆದಮೇಲೆ ಮನೆಗೂ ಕೂಡ ತೊಗೊಬಂದ್ವಿ, ನಾವೇ ಹೋಗಿ ತೊಗೊಬಂದಿದ್ದು.
ಈಸ್ಕೊಂಡು ಬಂದಮೇಲೆ ಕೊಟ್ಟರೆ ಆಮೇಲೆ ನಮ್ಮಮ್ಮ ಇಲ್ಲ ನಾನು ಶಿವು ಎಲ್ಲ ನೋಡಿ ಇಲ್ಲ ಚೆನ್ನಾಗಿ ಕಾಣ್ತಾ ಇಲ್ಲ ಅಮ್ಮನಿಗೆ. ಸೊ ನಾವು ಇದನ್ನು ರಿಟರ್ನ್ ಮಾಡಿಬಿಟ್ಟು ಫಸ್ಟು ಅಂಗಡಿ ನೋಡಿದಾಗಲೇ ಇಷ್ಟಾಗಲ ಅಮ್ಮಂಗೆ ಚೆನ್ನಾಗಿ ಕಾಣುತ್ತಾ ಅಂತ ನಾನು ಅಂದ್ಕೊಂಡೆ. ಮನೆಗೆ ಬಂದಮೇಲೆ ಹಂಗೆ ಅವರು ವೇರ್ ಮಾಡಿ ನೋಡಿದ್ರು, ಬಟ್ ಅಷ್ಟೊಂದು ಅವ್ರಿಗೆ ಚೆನ್ನಾಗಿ ಕಾಣಿಸ್ಲೇ ಇಲ್ಲ. ಅದನ್ನು ರಿಟರ್ನ್ ಮಾಡಬೇಕು. ಅವರು ಶಾಪವ್ರು ಇಷ್ಟ ಆಗಿಲ್ಲ ಅಂತ ಅಂದರೆ ಇನ್ನೇನು ನಮಗೋಸ್ಕರ ಓಕೆ ಆಯಿತು ಬಿಡಿ ಬೇರೆದೇ ಡಿಸೈನ್ ಹೇಳಿ ಮಾಡಿಕೊಡ್ತೀನಿ ಅಂತ ಅಂದರು. ಬಟ್ ನಾನೇನಂದರೆ ಅದನ್ನು ಯಾಕೆ ನಾನು ಇಟ್ಕೊಬಾರ್ದು, ಬಟ್ ನನ್ನ ಹತ್ರ ಅಷ್ಟೊಂದು ಅಮೌಂಟು ಆ ಟೈಮಲ್ಲಿ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಕಷ್ಟನೋ ಸುಖನೋ ಈಗ ಮಾಡಿಸಿದ್ದೀವಿ, ನಾನೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಈ ಒಂದು ಇಯರಿಂಗ್ನ ನಾನೇ ತೊಗೊಂಡೆ. ಸೊ ಹಾಗಾಯಿತು ನೋಡಿ. ಅದು ಯಾವ ಸಮಯದಲ್ಲಿ ಯಾವ ಮುಖಾಂತರ ಯಾವ ಥರ ಬರಬೇಕು ಅನ್ನೋದು ಆಲ್ರೆಡಿ ಇರುತ್ತೆ. ಸೊ ಅಮ್ಮಂಗೆ ಅಂತ ಅದು ಹೆಸರು ಅಷ್ಟೇ, ನಮ್ಮ ಅಮ್ಮನಿಗೆ ಅಂತ ಮಾಡಿಸಿದ್ದು. ಬಟ್ ಫೈನಲಿ ಅದನ್ನು ನಾನು ತೊಗೊಳಂಗಾಯಿತು, ಅಮ್ಮನಿಗೆ ಬೇರೆ ಇಯರಿಂಗ್ನ ಮಾಡಿಸಿದ್ವಿ. ಸೊ ಇದು ಸ್ವಲ್ಪ ನಾನು ಒಂದಿನೂ ವೇರ್ ಮಾಡಿಲ್ಲ, ಈಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಒಂದು ದಿನ ನನ್ನ ಹತ್ರ ಚಾನ್ಬಲಿ ಆಲ್ರೆಡಿ ಇದೆ, ಬಟ್ ಇಷ್ಟು ದೊಡ್ಡದು ಇದು ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು. ಅಂದರೆ ಇಷ್ಟು ದೊಡ್ಡದು ಅಂದರೆ ಆಲ್ರೆಡಿ ನನ್ನ ಹತ್ರ 10 ಗ್ರಾಮ್ಸ್ದು ಇತ್ತು, ಇದು 10.5 ಆಯಿತಾ. 10.5 ಒಂದು ನಾನು ಜೋಯಾಲುಕಾಸಲ್ಲಿ ಫಸ್ಟ್ ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ಒಂದು ಚಾನ್ಬಲಿ ತೊಗೊಂಡಿದ್ದೆ. ಅದು ಮಾಮೂಲಿ ಮಂತ್ಲಿ ಸ್ಕೀಮ್ ಕಾರ್ಡಲ್ಲಿ ಏನು ಕಟ್ತೀವಲ್ಲ ಅದನ್ನು ಕಟ್ಬಿಟ್ಟು ಫಸ್ಟು ಇಯರಿಂಗ್ನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಆಯಿತಾ. ನಾನು ಬೇರೆ ಯಾವುದೋ ಹಾರನೋ ಏನೋ ಮಾಡಿಸ್ಬೇಕಾದ್ರೆ ಅದನ್ನು ಹಾಕ್ಬಿಟ್ಟು ಮಾಡಿಸ್ಬಿಟ್ಟೆ. ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ ಇವಾಗಲೂ. ಅಯ್ಯೋ ನಾನು ಆ ಕೆಲಸ ಮಾಡಬಾರ್ದಿತ್ತು ಅವತ್ತು ಅಂತ. ಅದು ಬಿಟ್ಟರೆ ಬೇರೆ ನನಗೆ ಸೀಮಂತ್ ಟೈಮಲ್ಲಿ ನವೀನ್ ಗಿಫ್ಟ್ ಕೊಟ್ಟಿರೋದು ಅದು ಇದೆ, ಚೋಕರ್ ಮತ್ತು ಚಾನ್ಬಲಿ ಇಯರಿಂಗ್ ಕೊಟ್ಟಿದ್ದಾರೆ, ಅದು ಇದೆ. ಬಟ್ ಇದನ್ನು ಹೆಂಗಿರೋ ಮಾಡಿಸಿದ್ದೀವಲ್ಲ ಇರಲಿ ಬಿಡು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಸೊ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಇದು ಬಂದು 10.5 ಗ್ರಾಮ್ಸ್ ಇದೆ. ಸೊ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ. ಅಮ್ಮಂಗೆ ಸುಟ್ಟಾಗಲ್ಲ, ಬಟ್ ನಾವು ಹಾಕೊಬೋದು. ನಾನು ಅಮ್ಮಂಗೆ ಹೇಳ್ತಿರ್ತೀನಿ, ಅಮ್ಮ ನಿಮ್ಗೆ ಹಾಕ್ಕೊಳ್ಳೇಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ಒಂದಿನ ಅಂತ ಅಂದ್ಬಿಟ್ಟು. ಅವ್ರು ಯಾವ ಥರ ಅಂತ ಅಂದರೆ ಅವ್ರದ್ದು ಏನಿದೆ ಅದನ್ನು ಹಾಕ್ಕೊತಾರೆ. ನಮ್ಮದು ಹೆಣ್ಮಕ್ಳದು ಹಾಕ್ಕೊಳ್ಳಿ ಅಂತ ಅಂದ್ರೂ ಅವ್ರು ಹಾಕ್ಕೊಳ್ಳಲ್ಲ. ನಮ್ಮಮ್ಮ ಒಂಥರ ಸೀದಾ ಅಂತ ಹೇಳ್ತಾರಲ್ಲ ಆ ಥರ, ಅವ್ರಿಗೆ ಆ ಥರ ಹಾಕ್ಕೊಬೇಕು. ನನ್ನ ಹತ್ರ ಏನಿದೆ, ನಾನು ಒಂಥರ ಸ್ವಾಭಿಮಾನ ಅನ್ನೋದು ಮೇ ಬಿ ನಮಗೂ ಅಷ್ಟೇ, ಅದು ಬ್ಲಡ್ಡಿಂದನೇ ಬಂದ್ಬಿಟ್ಟಿದೆ ಅನಿಸುತ್ತೆ ಜಾಸ್ತಿ. ಒಂದು ನನ್ನ ಹತ್ರ ಏನಿದೆ ಅದನ್ನು ಹಾಕ್ಕೊಬೇಕು, ಇಸ್ಕೊಬಾರ್ದು ಅನ್ನೋದೆಲ್ಲ ಆ ಥರ ನಮ್ಮ ಅಮ್ಮನ ಮೈಂಡ್ಸೆಟ್ಟು. ಬಟ್ ಹಾಕ್ಕೊಂಡ್ರೆ ಏನಾಗುತ್ತೆ, ಹಾಕ್ಕೊಬೋದಲ್ವ. ಸೊ ಡಿಸೈನ್ ನಿಮಗೆ ನೀಟಾಗಿ ನಾನು ತೋರಿಸ್ತೀನಿ. ಸೊ ಮತ್ತೆ ನಂಗೆ ಕೇಳ್ತೀರಾ ನೀವು ಡಿಸೈನ್ನ. ಫ್ರೆಂಡ್ಸ್ ಇದು ಬಂದು 10.5 ಗ್ರಾಮ್ ಇದೆ. 10 ಗ್ರಾಮ್ ಮೇಲೆ 500 ಮಿಲಿ ಜಾಸ್ತಿ ಇದೆ. ಸೊ ಡಿಸೈನ್ ನಿಮಗೆ ತುಂಬಾ ನೀಟಾಗಿನೇ ಫ್ರಂಟ್ ಕ್ಯಾಮಲ್ಲೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಕ್ಕೊಂಡಾಗ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು 5 to 6 ಗ್ರಾಮ್ಸಲ್ಲೂ ಚಾನ್ಬಲಿನ ಮಾಡಿಸ್ಕೊಬೋದು. ಆ್ಯಂಡ್ ಇದು ಬಂದು 10 ಗ್ರಾಮ್ಸ್. ನಾನು ಇನ್ನೊಂದು ಥರ ಚಾನ್ಬಲಿನ ಸೆಲೆಕ್ಟ್ ಮಾಡಿ ಕಳಿಸಿದ್ದೀನಿ, ಅದು ನನಗೆ ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕಾದ್ಮೇಲೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದನ್ನು ನೀವು ತುಂಬ ಹತ್ತಿರದಿಂದ ನೋಡಿದ್ರೆ ನಿಮಗೆ ಡಿಸೈನ್ ನೀಟಾಗಿ ಗೊತ್ತಾಗುತ್ತೆ. ಸೊ ಗ್ರಾಮ್ಸ್ನ ಮತ್ತೆ ಹೇಳ್ತೀನಿ, 10.5 ಗ್ರಾಮ್ ಇದೆ. ಸೊ ದೊಡ್ಡದಾಗಿ ಬೇಕು ಚಾನ್ಬಲಿ ಇಯರಿಂಗ್ಸ್ ಅಂತ ಅಂದರೆ ಈ ಥರ ಮಾಡಿಸ್ಕೊಬೋದು, 10 ಗ್ರಾಮಿಗೆ ಮಾಡಿಸ್ಕೊಬೋದು. ಇಲ್ಲ ನನಗೆ ಸ್ವಲ್ಪ ಚಿಕ್ಕದಾಗಿರಲಿ ಅಂತ ಅಂದರೆ ನೀವು 5 ಗ್ರಾಮ್ಸು, 6 ಗ್ರಾಮ್ಸ್ ಬೇಕು. 6 ಗ್ರಾಮ್ಸ್ಗೆ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇಯರಿಂಗ್ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದು ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಒಂದಿನೂ ಹಾಕ್ಕೊಳ್ಳೋ ಇದು ಬಂದೇ ಇಲ್ಲ. ನನ್ನ ಫ್ರೆಂಡು ಮನೆಯದು ಗೃಹ ಪ್ರವೇಶ ಇದೆ, ನೋಡಬೇಕು ಅವತ್ತಿಗೆ ಆದರೆ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು. ನಾನು ವೇರ್ ಮಾಡೋ ಸ್ಯಾರಿಗೆ ಅದು ಸೂಟ್ ಆದರೆ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಾಟಿ ಹಾಕ್ಕೊಂಡಿದ್ದೆ ಅಲ್ವಾ, ಅದ್ರದ್ದು ಡೀಟೇಲ್ಸ್ ಕೇಳಿದ್ರಿ. ಸೊ ಮಾಟಿ ನನ್ನ ಹತ್ರ ಆಲ್ರೆಡಿ 3 ಲೈನ್ಸ್ದು ಇದೆ. ನವೀನ್ ಅದು ಕೆಳಗಡೆ ಇಟ್ಟಿದ್ದೀನಿ, ಅದು ತೊಗೊಬನ್ನಿ ಮಾಟಿ. ನನಗೆ ಬಾಕ್ಸಲ್ಲಿದೆ ಅಂತ ಅಂದ್ಕೊಂಡು ಇದು ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ನೋಡಿ, ಜುಮ್ಕಿ ಜೊತೆ ಇಟ್ಟಿದ್ದೀನಿ. ಸೊ ನನ್ನ ಹತ್ರ ಆಲ್ರೆಡಿ 3 ಲೈನ್ಸ್ದು ಏನು ಇದೆ. ಮದುವೆ ಟೈಮಲ್ಲಿ ನನಗೆ ಸಿಂಗಲ್ ಲೈನೇ ಮಾಡಿಸಿದ್ದು ಆಯಿತಾ. ನನಗೆ 3 ಲೈನ್ ಮಾಡಿಸ್ಕೊಬೇಕು ಅಂತ ಆಸೆ ಆಯಿತು. ಆವಾಗ ಏನು ಮಾಡಿದೆ, ಅದನ್ನು ಹಾಕ್ಬಿಟ್ಟು 3 ಲೈನ್ ಮಾಡಿಸ್ಕೊಂಡೆ. ಆಮೇಲೆ ಮತ್ತೆ ಏನನ್ನಿಸ್ತು ಅಂದರೆ, ಕೆಲವೊಂದು ಈಗ ನಮ್ಮನೆ ಫಂಕ್ಷನ್ಸ್ಗಳಲ್ಲಿ 3 ಲೈನ್ ಹಾಕೊಬೋದು, ಬಟ್ ಸಣ್ಣ ಪುಟ್ಟ ಫಂಕ್ಷನ್ಸಿಗೆ ಏನೂ ಬೇಡ ಅಂತ ಅನಿಸುತ್ತೆ 3 ಲೈನ್ದು, ಒಂದು ಸಿಂಗಲ್ ಲೈನ್ ಇರಲಿ ಅಂತ ಅಂದ್ಕೊಂಡೆ. ಆವಾಗ ಹಿಂಗೆ ಹೋಗಿದ್ದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ನಮ್ಮ ಅಥರ್ವ ರೆಡಿ ಆಗಿದ್ದಾನೆ. ಇನ್ನೂ ವ್ಯಾನ್ ಬಂದಿಲ್ವ ಕಂದ? ಓಕೆ. ಸೊ ನಾನು ಜುಮ್ಕಿ ಜೊತೆಗೆ ಸೇರಿಸಿ ಇಟ್ಬಿಟ್ಟಿದ್ದೀನಿ. ಎಸ್, ಇದು ನೀವು ನೋಡ್ತಾ ಇರ್ಬೋದು. ಜುಮ್ಕಿ ಎಲ್ಲ ಹಾಕ್ಕೊಂಡಾಗ ನಿಜ ಬರೀ ಜುಮ್ಕಿ ಹಾಕ್ಕೊಂಡ್ರೆ ಖಾಲಿ ಅಂತ ಅನಿಸುತ್ತೆ.
ಅದ್ರ ಜೊತೆಗೆ ಇದು ಮಾಟಿ ಇದ್ರೇ ಅದೊಂಥರ ಚೆನ್ನಾಗಿ ಕಾಣಿಸೋದು. ಫ್ರೆಂಡ್ಸ್ ಇದು ಗ್ರಾಮ್ಸ್ ಬಂದು 6 ಗ್ರಾಮ್ಸಲ್ಲಿದೆ. ಸೊ 6 ಗ್ರಾಮ್ಸಲ್ಲಿದೆ. ಮುಂಚೆ ಇದ್ದಿದ್ದು ನನ್ನ ಹತ್ರ 5 ಗ್ರಾಮ್ಸ್ಗಿತ್ತು, ಇದು 6 ಗ್ರಾಮ್ಸ್ ಇದೆ. ಸ್ವಲ್ಪ ತಿಕ್ಕಾಗೇ ಇದೆ. ಸೊ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಮಾಟಿ ಜುಮ್ಕಿ ಹಾಕೊಂಡಾಗ ಎಸ್ಪೆಷಲಿ ಮಾಟಿ ಹಾಕ್ಕೊಂಡ್ರೇ ಅದೊಂಥರ ಲಕ್ಷಣ ಕಾಣೋದು. ನನಗೆ ಈ ಜುಮ್ಕಿಲೇ ಆಗಲಿ ಮಾಟಿಲೇ ಆಗಲಿ ಈ ಪಿಂಕ್ ಆ್ಯಂಡ್ ಗ್ರೀನ್ ಬೀಟ್ಸ್ ಬರುತ್ತೆ ನೋಡಿ, ನನಗೆ ಅದು ನೋಡಿದ್ರೆ ಯಾಕೋ ಇರಿಟೇಷನ್ ಆಗಿಬಿಡುತ್ತೆ. ನನಗೆ ಈ ಜುಮ್ಕಿ ಕೆಳಗಡೆ ಈ ಥರ ಫುಲ್ ಗೋಲ್ಡಲ್ಲಿ ಇರಬೇಕು ಗೆಜ್ಜೆ ನೋಡಿ, ಇಲ್ಲಿ ಇದೆಯಲ್ಲ ಕೆಳಗಡೆ ಈ ಥರ ಇರಬೇಕು. ಈ ಗ್ರೀನು ಮತ್ತು ಪಿಂಕ್ದು ಇದು ಬರುತ್ತಲ್ಲ ಏನು ಬೀಟ್ಸು, ಅದು ಒಂಥರ ಅನಿಸುತ್ತೆ ನನಗೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ, ನನಗೆ ಇಷ್ಟನೇ ಆಗಲ್ಲ. ಸೊ ನಾನು ಆ ಥರದ್ದು ನನ್ನ ಹತ್ರ ಒಂದೂ ಇಲ್ಲ. ಸರದಲ್ಲಾಗಿರ್ಬೋದು, ಪೆಂಡೆಂಟಲ್ಲಾಗಿರ್ಬೋದು, ನಾನು ಏನು ಮಾಡಿಬಿಡ್ತೀನಿ ಅಂದರೆ ನನಗೆ ಸ್ಟೋನ್ ಇದ್ದರೆ ಬೇಡ, ಬಿದ್ದೋಗೋದು ಅದು ಇದು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿಬಿಡ್ತೀನಿ, ಗೋಲ್ಡ್ ಹಾಕಿಬಿಡಿ ಅಂತ ಹೇಳ್ತೀನಿ. ಹಾಗಾಗಿ ಏನು ಮಾಡ್ತೀನಿ, ಪ್ರತಿಯೊಂದು ಈ ಥರ ಗೆಜ್ಜೆ ಇದೆಲ್ಲ ಬರೋದು ನನಗೆ ಈ ಥರ ಗೋಲ್ಡ್ ಬೀಟ್ಸಲ್ಲಿ ಇರಬೇಕು. ಗೋಲ್ಡ್ ಇದರಲ್ಲಿ ಈ ಪಿಂಕ್ ಆ್ಯಂಡ್ ಗ್ರೀನ್ ಏನು ಬರುತ್ತಲ್ಲ ಬೀಟ್ಸು, ಅದು ನನಗೆ ಒಂಥರ ಇರಿಟೇಷನು. ಅದು ಆ ಮಾಟಿಲಾದರೂ ಆಗಿರ್ಬೋದು ಅಥವಾ ಜುಮ್ಕಿಲಾದರೂ ಆಗಿರ್ಬೋದು, ಅದೊಂಥರ ಚೆನ್ನಾಗೇ ಕಾಣಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಇದು ಮಾಟಿ. ಸೊ ಇದೆರಡ್ರದ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ ನಾನು. ನಿಮಗೆ ಡಿಸೈನು ಕೂಡ ನೋಡಿರ್ತೀನಿ. ಆ್ಯಂಡ್ ನನಗೆ ಅದೇ ಹೇಳಿದ್ನಲ್ಲ, ನಾವು ಈ ಥರ ಹಿಂಗೆ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋದಾಗ ಅವ್ರು ಹೇಳಿದ್ರು, ನಿಮ್ಮನ್ನ ನೋಡಿಬಿಟ್ಟು ಗೋಲ್ಡ್ ನಾವು ಕೂಡ ಸೇವಿಂಗ್ಸ್ ಮಾಡಿ ಗೋಲ್ಡ್ ತೊಗೊಂಡಿದ್ದೀವಿ ಅಂತ. ಆ ಮಾತು ಕೇಳಿದಾಗ ನಂಗೆ ನಿಜ ಖುಷಿ ಆಯಿತು. ಕೆಲವು ಸಲ ಅನಿಸ್ತು ನಾನು ಜಾಸ್ತಿ ಏನೋ ತೋರಿಸ್ತಾ ಇದ್ದೀನೇನೋ ಗೋಲ್ಡನ್ನ ಅಂತ ಅಂದ್ಕೊಂಡೆ. ಬಟ್ ಅದನ್ನು ನೋಡಿ ಎಷ್ಟೋ ಹೆಣ್ಮಕ್ಳು ಇನ್ಸ್ಪೈರ್ ಆಗ್ತಿದ್ದಾರೆ. ಮತ್ತು ಪರ್ಟಿಕ್ಯುಲರ್ ಆಗಿ ಆ ಡಿಸೈನ್ಸ್ ಎಲ್ಲ ದೀಪಕ್ ಜ್ಯುವೆಲ್ಸಲ್ಲಂತೂ ತುಂಬ ಜನ ಕಾಲ್ ಮಾಡಿ ಏನು ಮಾಡ್ತಾರೆ, ಇದು ಏನು ಅದೇ ಪರ್ಟಿಕ್ಯುಲರ್ ಆಗಿ ಡಿಸೈನ್ಸ್ನ ರಮ್ಯಾ ಅವ್ರು ವೇರ್ ಮಾಡಿದ್ರಲ್ಲ ಇವತ್ತು, ಅದೇ ಡಿಸೈನ್ ಮಾಡೋದಕ್ಕೆ ಹಾಕಬೇಕು ಅಂತ ಹೇಳ್ತಾರಂತೆ, ಮತ್ತು ಮಾಡಿಸ್ಕೊತಾರಂತೆ. ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗೆ. ಶೇರ್ ಮಾಡಿದ್ದಕ್ಕೂ ಈ ಥರ ಆಗ್ತಾಯಿದೆ, ಯೂಸ್ಫುಲ್ ಆಗ್ತಾಯಿದೆ ಒಂದಷ್ಟು ಜನಕ್ಕೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಮತ್ತೊಂದಷ್ಟು ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಆ್ಯಂಡ್ ಸುಮಾರು ವಿಚಾರಗಳನ್ನ ಶೇರ್ ಮಾಡೋದಿದೆ, ಅದು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಜ್ಯುವೆಲ್ರಿ ಇಯರಿಂಗ್ ಡಿಸೈನ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.